ಇವತ್ತು ಸಾಯಿ ಕುಟೀರಕ್ಕೆ ಹೋಗ್ತಾ ಇದ್ದೀನಿ. ಆಲ್ರೆಡಿ ಜರ್ನಿ ಮಾಡ್ತಾ ಇದ್ದೀನಿ. ಆಲ್ರೆಡಿ ಕುಳಿಗಲ್ ಹತ್ರ ಬಂದಿದ್ದೀವಿ. ಸೊ ನಾನು ಅನ್ಕೊಂಡೆ ಕಾರ್ನಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಳ್ಳೋಣ, ಸ್ವಲ್ಪ ಟೈಮ್ ಸೇವ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಇವತ್ತು ಡಿಫ್ರೆಂಟ್ ಆಗಿ ಪ್ಲಾನ್ ಮಾಡ್ಕೊಂಡು ಬಂದಿದ್ದೀನಿ ನನ್ನ ಬ್ರೇಕ್ಫಾಸ್ಟ್ನ. ಸೊ ಇದಾಗಿದೆ ನನ್ನ ಇವತ್ತಿನ ಬ್ರೇಕ್ಫಾಸ್ಟು. ನಾನು ಪಪಾಯ ತೊಗೊಂಡು ಬಂದಿದ್ದೀನಿ. ಪಪಾಯ ಜೊತೆಗೆ ಸ್ವಲ್ಪ ಬಾದಾಮಿ ತೊಗೊಂಡು ಬಂದಿದ್ದೀನಿ. ಹಾಗೆಯೇ ಕಡಲೆಕಾಯಿ, ಬೇಯಿಸಿರೋ ಕಡಲೆಕಾಯಿ ತೊಗೊಂಡು ಬಂದಿದ್ದೀನಿ. ಸೊ ಒಳ್ಳೆ ಹೆಲ್ತಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಇವತ್ತು ಪ್ಲಾನ್. ಸೊ ಹೋಗ್ತಾ ಆನ್ ದ ವೇ ಇದನ್ನು ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬನ್ನಿ ನನ್ನ ಜೊತೆ ಸಾಯಿ ಕುಟೀರಕ್ಕೆ. ಅಲ್ಲಿ ಏನೇನು ಮಾಡಿದ್ದೀವಿ, ಏನೇನು ಆಗಿದೆ ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ. ಅಲ್ಲಿ ಹೋಗಿ ತುಂಬ ದಿನ ಆಯಿತು. ಸೊ ಮಳೆ ಬೇರೆ ಬಂದಿಲ್ಲ. ಅಲ್ಲಿ ಹೋಗಿ ನೋಡಬೇಕು ಏನಾಗಿದೆ ಅಂತ. ಬನ್ನಿ ನನ್ನ ಜೊತೆ. ಬೆಂಗಳೂರಿಂದ ಹೊರಟು ನಾನೀಗಾಗಲೇ ಸಾಯಿ ಕುಟೀರದ ಹತ್ರ ಬಂದಿದ್ದೀನಿ. ನೋಡಿ, ಒಳಗಡೆ ಹೋಗ್ತಾ ಇದ್ದೀನಿ ಈಗ. ಒಂದು ಖುಷಿ ವಿಚಾರ ಏನಪ್ಪ ಅಂದರೆ, ಮಳೆ ಬರಲಿಲ್ಲ ಅಂದರೂ ಕೂಡ ಯಾವುದೇ ಗಿಡ ಕೂಡ ಒಣಗಿಲ್ಲ ಸಾಯಿ ಕುಟೀರದಲ್ಲಿ. ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಇವತ್ತು ಮೊದಲಿಗೆ ಹೊಳ ಉಳೋಣ ಅಂತ ಅಂದ್ಕೊಂಡಿದ್ದೀವಿ. ಒಂದು ಕಲ್ಟಿವೇಟರ್ ತಂದಿದ್ದೀವಿ, ಹಿಂದೆ ಕಾಣಿಸ್ತಾ ಇದೆಯಲ್ಲ. ಸೊ ಅದನ್ನು ಶುರು ಮಾಡಿಬಿಟ್ಟು ಸ್ವಲ್ಪ ಕಳೆ ಕಿತ್ತುಬಿಟ್ಟು ಆಮೇಲೆ ಮೇನ್ಲಿ ನೀರು ಹಾಯಿಸೋ ಕೆಲಸ ಇವತ್ತು ಮಾಡೋಣ ಅಂತಿದ್ದೀವಿ. ಅದರ ಜೊತೆಗೆ ನಾನು ನಿಮಗೆ ಎಷ್ಟೊಂದು ಸರ್ಪ್ರೈಸಸ್ ಕೂಡ ತೋರಿಸ್ಬೇಕು ಅಂತ ಇದ್ದೀನಿ. ಸೊ ಹಾಗಾಗಿ ನನ್ನ ಜೊತೆಗಿರಿ. ನಾನು ಈ ವಿಡಿಯೋ ಬಿಗಿನಿಂಗಲ್ಲಿ ಹೇಳಿದ್ದೆ ಎಷ್ಟೊಂದು ಸರ್ಪ್ರೈಸ್ ಇದೆ ಅಂದ್ಬಿಟ್ಟು. ಸೊ ನೋಡಿ, ಇದು ಮೊದಲನೇ ಸರ್ಪ್ರೈಸು. ಬಸಳೆ ಸೊಪ್ಪು ನೋಡಿ ಎಷ್ಟು ಎಲೆ ದೊಡ್ಡದಾಗಿ ಬಿಟ್ಟಿದೆ ಅಂತ ಅಂದ್ಬಿಟ್ಟು. ತುಂಬ ಗ್ರೀನ್ ಕಲರ್ ಆಗಿ ಬಿಟ್ಟಿದೆ. ಸೊ ಇಲ್ಲಿ ನೋಡಿ, ಕೆಳಗಡೆಯಿಂದ ನೋಡಿ. ಬಸಳೆ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹೀಟ್ ಆದಾಗ ಅಥವಾ ಬಾಯಿ ಹುಣ್ಣಾದಾಗ, ಮೌತ್ ಅಲ್ಸರ್ಸ್ ಆದಾಗ ಇದನ್ನು ತಿಂದರೆ ತುಂಬ ಒಳ್ಳೆಯದಾಗತ್ತೆ. ಗಿಡ ಹಾಕಿದ್ದೆ ಅಲ್ವಾ, ನೋಡಿ ಅದೆಷ್ಟು ದೊಡ್ಡದಾಗಿದೆ. ಹೂವು ಬಿಟ್ಟಿದೆ ನೋಡಿ, ಇಲ್ಲಿ ಪರ್ಪಲ್ ಕಲರ್ ಹೂವು ಇಲ್ಲಿ ನೋಡ್ಬೋದು. ಹಾಗೆಯೇ ಇಲ್ಲಿ ನೋಡಿ ಕೆಳಗಡೆ ಎಷ್ಟು ದೊಡ್ಡದಾಗಿರೋ ಬದನೆಕಾಯಿ ಬಿಟ್ಟಿದೆ ಅಂತ. ಈ ಥರ ಒಂದು 5-6 ಗಿಡದಲ್ಲಿ ಬದನೆಕಾಯಿ ಬಿಟ್ಟಿದೆ. ನೋಡೋಕ್ಕೆ ಖುಷಿ ಆಗ್ತಾಯಿದೆ. ಫಸ್ಟ್ ಟೈಮ್ ನಮ್ಮ ತೋಟದಲ್ಲಿ ಬದನೆಕಾಯಿ ಬಿಟ್ಟಿರೋದು ಇದು. ಮತ್ತು ಇಲ್ಲಿ ನೋಡಿ ಕಾಯಿ ಕಾಣಿಸ್ತಾ ಇದೆಯಲ್ಲ, ಎಷ್ಟು ಚೆನ್ನಾಗಿದೆ ನೋಡಿ. ಮುಳ್ಳು ಥರ ಇದೆ ಕಾಯಿ, ಆದರೆ ಇದ್ರ ಮುಳ್ಳು ಆಮೇಲೆ ಉದುರೋಗುತ್ತೆ. ಇದು ಬಂದ್ಬಿಟ್ಟು ಬೂದುಗುಂಬಳಕಾಯಿ ಅನಿಸ್ತಾ ಇದೆ ನನಗೆ. ಇದು ಕೂಡ ನನಗೆ ಇನ್ನೊಂದು ಸರ್ಪ್ರೈಸು. ಎಷ್ಟು ಬೇಗ ಬಿಟ್ಟಿದೆ ಗೊತ್ತಾ ಈ ಹೂವು ಮತ್ತು ಈ ಬೂದುಗುಂಬಳಕಾಯಿ. ಅದೇ ಥರನೇ ಇನ್ನೂ ಬಿಡ್ತಾನೇ ಇದೆ. ಹೂವು ನೋಡಿ ಎಷ್ಟೊಂದು ಬಿಡ್ತಾ ಇದೆ, ಅಂದರೆ ಎಲ್ಲನೂ ಕಾಯಿ ಆಗುತ್ತೆ. ಇಲ್ಲಿ ನೋಡಿ ಎಷ್ಟು ದಪ್ಪ ಇರೋ ಬೂದುಗುಂಬಳಕಾಯಿ ಬಿಟ್ಟಿದೆ ಇಲ್ಲಿ ನೋಡಿ, ಎಷ್ಟಿದೆ ಸೈಜು. ಇನ್ನೂ ಅದು ದೊಡ್ಡದಾಗ್ತಾ ಹೋಗ್ತಾ ಇರುತ್ತೆ. ಮತ್ತು ಇಲ್ಲೊಂದಿದೆ ನೋಡಿ, ಇಲ್ಲೆಲ್ಲ ಹೂವಿದೆ. ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು ಕಾಯಿ ಇದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಕೂಡ ನಮಗೆ ಸರ್ಪ್ರೈಸೇ. ಆದಷ್ಟು ಬೇಗ ಬಿಟ್ಟಿದೆ. ನಮ್ಮ ಟೆರೆಸ್ ಮೇಲೆ ಹಾಕಿದ್ರೆ ತುಂಬ ತಿಂಗಳು ತೊಗೊಳತ್ತೆ ಬೆಳಕ್ಕೆ, ಮತ್ತು ಚಿಕ್ಕ ಚಿಕ್ಕ ಕಾಯಿ ಆಗಿ ಉದ್ರೋಗುತ್ತೆ. ಆದರೆ ಇಲ್ಲಿ ಒಂದೇ ಸರಿ ಹಾಕಿದ್ದು ಒಂದು 20 ದಿನಕ್ಕೇ ಗಿಡ ಬೆಳೆದು ಹೂವು ಬಿಟ್ಟು ಕಾಯಿ ಕೂಡ ಆಗೋಗಿದೆ. ಇನ್ನೊಂದು 20 ದಿನ ಆದಮೇಲೆ ದೊಡ್ಡ ದೊಡ್ಡ ಕಾಯಿ ಆಗುತ್ತೆ ಅನಿಸುತ್ತೆ. ಬದನೆಕಾಯಿ ಗಿಡದಲ್ಲಿ
ಬದನೆಕಾಯಿ ಬಿಟ್ಟಿದೆ. ಇಲ್ಲಿ ನೋಡಿ, ಇಲ್ಲಿ 3 ಪರ್ಪಲ್ ಕಲರ್ ಕಾಣಿಸ್ತದಲ್ಲ ನೋಡಿ ಇಲ್ಲಿ. ಇಲ್ಲಿ ಕಾಣಿಸ್ತಾ ಇದಲ್ಲ, ಎಲೆ ಅಡ್ಡ ಇದೆ. ಸೊ ನೋಡಿ 3 ಒಂದೇ ಕಡೆ ಬಿಟ್ಟಿದೆ. ಈ ಥರ ತುಂಬ ಬಿಟ್ಟಿದೆ, ಚಿಕ್ಕ ಚಿಕ್ಕ ಕಾಯಿ ತುಂಬ ಬಿಟ್ಟಿದೆ ತುಂಬ ಗಿಡದಲ್ಲಿ. ಸೊ ಇವತ್ತೊಂದು 4-5 ಅಂತ ಸಿಕ್ಕುತ್ತೆ ನಮ್ಮ ಮನೆಗೆ ಕಟ್ ಮಾಡ್ಕೊಂಡು ಹೋಗೋದಕ್ಕೆ. ಇದು ನೋಡಿ, ಇದು ಶಂಖ ಪುಷ್ಪಿ. ಇದು ಕೂಡ ನೀರಲ್ಲಿ ಹಾಕಿ ಕುದಿಸ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಮೆಣಸಿನ್ಕಾಯಿ ಗಿಡ ಎಷ್ಟೊಂದು ಮೆಣಸಿನ್ಕಾಯಿ ಬಿಟ್ಟಿದೆ, ಹಸಿ ಮೆಣಸಿನ್ಕಾಯಿ. ಎಷ್ಟೆಷ್ಟು ಉದ್ದ ಇದೆ ನೋಡಿ, ಒಂದೊಂದು ಹಸಿಮೆಣಸು ಎಷ್ಟೊಂದು ಬಿಟ್ಟಿದೆ. ಇಲ್ಲಿ ನೋಡಿ ಎಷ್ಟು ಉದ್ದ ಇದೆ. ಸೊ ಇದು ಬಂದ್ಬಿಟ್ಟು ಗುಂಟೂರು ಮೆಣಸಿನ್ಕಾಯಿ ನಾನು ತಂದು ಹಾಕಿದ್ದು ಗಿಡ. ಇದನ್ನು ಬೇಕಾದ್ರೆ ನಾವು ಒಣಗಿಸ್ಬಿಟ್ಟು ಮೆಣಸಿನ್ಕಾಯಿ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಭೂಮಿಗೆ ಹಾಕಿದ್ರೆ ಯಾವುದೇ ಕೂಡ ಬೇಗ ಬರುತ್ತೆ. ಇಲ್ಲಿ ನೋಡಿ ಬೆಳ್ಳಗೆ ಹೂವಿನ ಥರ ಬಿಟ್ಟಿದೆ. ಅದೇ ಇದು ಗಿಡ ಅಲ್ಲ, ಇದು ಫಂಗಸ್ ಮಶ್ರೂಮ್. ಎಷ್ಟು ಚೆನ್ನಾಗಿದೆ ನೋಡಿ. ಇದು ಎಡಿಬಲ್ ಮಶ್ರೂಮು. ನಾವು ಬಟನ್ ಮಶ್ರೂಮ್ ತಿನ್ನೋ ಥರ ಇದು ಆಯಿಸ್ಟರ್ ಮಶ್ರೂಮ್ ಥರ ಇದೆ. ರೌಂಡಿಗಿದೆ ನೋಡಿ, ಒಳ್ಳೆ ಹೂವಿನ ಪೆಟಲ್ಸ್ ಥರ ಇದೆ. ಸೊ ಇದು ಕೂಡ ತುಂಬ ಚೆನ್ನಾಗಿ ಬಿಟ್ಟಿದೆ. ಫಸ್ಟ್ ಟೈಮ್ ನಾನು ನೋಡಿದ್ದೆ ಈ ಥರದ್ದು. ನಾನು ಕೇಳಿದೆ ತಿನ್ಬೋದಾ ಯಾರನ್ನಾದರೂ ಅಂತಂದ್ಬಿಟ್ಟು. ಹೌದು, ಇದು ತಿನ್ನುವಂಥ ಮಶ್ರೂಮೇ ಅಂತ ಹೇಳಿದ್ರು. ಸೊ ಇದನ್ನು ಕೂಡ ಕಿತ್ಕೋಬೋದು ನಾವು ಇವತ್ತು. ನೋಡಿ ಎಷ್ಟು ಚೆನ್ನಾಗಿದೆ. ನಾವು ನೋಡದೇ ಇರೋಂಥದ್ದು ಎಷ್ಟೊಂದಿರುತ್ತೆ ನೇಚರಲ್ಲಿ. ಹೊರಗಡೆ ಬರಬೇಕು, ನೋಡಬೇಕು ಅಷ್ಟೇ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಸೇಮ್ ಹೂವಿನ ಥರನೇ ಇದೆ, ಆದರೆ ಅದು ಮಶ್ರೂಮ್. ಬೇಲಿ ಸೈಡು ನಿಂಬೆಹಣ್ಣು ಗಿಡ ಹಾಕಿದ್ವಿ ನೋಡಿ. ಅದರಲ್ಲಿ ಒಂದು ಕಾಯಿ ಬಿಟ್ಟು ಈಗ ಹಣ್ಣಾಗ್ತಾ ಇದೆ ನೋಡಿ. ಇಲ್ಲಿ ಹಣ್ಣಾಗಿದೆ ಅದು ಆಲ್ರೆಡಿ. ಸೊ ಇದನ್ನು ನಾನು ಇವತ್ತು ಕಿತ್ಕೋಬೋದು. ಸೊ ಇದೆಲ್ಲ ಮೊದಲನೇ ಸರಿ ಬಿಟ್ಟಿರೋದು ನಮ್ಮ ತೋಟದಲ್ಲಿ. ಲಾಸ್ಟ್ ಟೈಮ್ ತೋಟಕ್ಕೆ ಹೋದಾಗ ನಾನು ಸೊಪ್ಪಿನ ಬೀಜ ಹಾಕ್ಬಿಟ್ಟು ಹೋಗಿದ್ದೆ. ಗಿಡದ ಸುತ್ತೂ ಪಾತಿ ಮಾಡಿದ್ವಿ, ಅವಾಗ ಸೊಪ್ಪಿನ ಬೀಜ ಹಾಕಿದ್ವಿ ನೋಡಿ. ಸೊಪ್ಪು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಈ ಗಿಡದ ಜೊತೆ. ಇದು ಕೀರೆ ಸೊಪ್ಪು. ಹಾಗೆ ಬಂದರೆ ಇಲ್ಲೂ ಒಂದು ಗಿಡದ ಪಾತಿನಲ್ಲಿ ಹಾಕಿದ್ವಿ, ಇದು ಕೂಡ ಕೀರೆ ಸೊಪ್ಪು. ಮತ್ತು ಇದು ಸಬ್ಬಸಿಗೆ ಸೊಪ್ಪು. ಸೊ ಇಲ್ಲೇ ನೀರು ಹೋಗೋದ್ರಿಂದ ಇದು ಮೇನ್ ಗಿಡಕ್ಕೂ ಆಯಿತು, ಮತ್ತು ಇದಕ್ಕೂ ಸೊಪ್ಪು ಬೀಜಕ್ಕೂ ಆಯಿತು ಅಂತ ಅಂದ್ಬಿಟ್ಟು ಹಾಕ್ಬಿಟ್ಟು ಹೋಗಿದ್ವಿ ನೋಡಿ. ಇದು ಸಬ್ಬಸಿಗೆ ಸೊಪ್ಪು ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಇನ್ನೊಂದು ಫಾರ್ ದ ಫಸ್ಟ್ ಟೈಮ್ ಚೆರ್ರಿ ಗಿಡ ಹಾಕಿದ್ವಿ ನರ್ಸರಿಯಿಂದ ತಂದು. ಇದೇ ಚೆರ್ರಿ ಗಿಡ. ಚೆರ್ರಿ ಗಿಡ ಆಗಲೇ ಕಾಯಿ ಬಿಟ್ಟು ಹಣ್ಣಾಗಿದೆ. ಎರಡು ಬಿಟ್ಟಿದೆ. ಇಲ್ಲಿ ನೋಡಿ ಚೆರ್ರಿ. ನಾವು ಕೇಕ್ ಮೇಲೆ ಇಟ್ಟಿದ್ದನ್ನು ತಿಂತೀವಲ್ವ, ಕೇಕ್ ಮೇಲೆ ಡೆಕೋರೇಟ್ ಮಾಡ್ತಾರಲ್ಲ, ಅದೇ ಸೇಮ್ ಚೆರ್ರಿ. ಇಲ್ಲೊಂದು ಮತ್ತು ಇಲ್ಲೊಂದಿದೆ, ಅದು ಅರ್ಧ ಹಣ್ಣಾಗಿದೆ ಅಷ್ಟೇ. ಇದು ಮಾತ್ರ ಫುಲ್ ಹಣ್ಣಾಗಿದೆ. ಸೊ ಟೇಸ್ಟ್ ನೋಡಬೇಕೀಗ. ಅಂದಾಗ ಇಲ್ಲೊಂದು ಫ್ಯಾಷನ್ ಫ್ರೂಟ್ ಗಿಡ ಹಾಕಿದ್ವಿ, ಬ್ಯಾಂಗ್ಳೂರಲ್ಲಿ ಹಾಕಿದ್ನಲ್ಲ ಟೆರೆಸ್ ಮೇಲೆ. ಸೊ ಅದರದ್ದೇ ಇನ್ನೊಂದು ಗಿಡ ತಂದು ಇಲ್ಲಿ ಹಾಕಿದ್ವಿ. ಸೊ ಅದೊಂದು ಬಳ್ಳಿ ಅದು ನೆಲದ ಮೇಲೇ ಹೋಗ್ತಾಯಿತ್ತು, ಅಷ್ಟು ಸರಿಯಾಗಿ ಬೆಳೀತಾ ಇರಲಿಲ್ಲ. ಸೊ ಅದಕ್ಕೊಂದು ಸಪೋರ್ಟ್ ಬೇಕಾಗಿತ್ತು. ಅದಕ್ಕೆ ಅಂತ ಈ ಕಲ್ಲು ಕಂಬ ಚಪ್ರ ಮಾಡಿದ್ವಿ. ಅದನ್ನು ಫಿನಿಶ್ ಮಾಡಬೇಕು. ಸೊ ಮಾಡ್ತೀವಿ. ಅದರಲ್ಲಿ ಆಲ್ರೆಡಿ ಒಂದು ಫ್ಯಾಷನ್ ಫ್ರೂಟ್ ಬಿಟ್ಟಿದೆ, ಹಣ್ಣಾಗೋಕ್ಕೂ ಬಂದಿದೆ. ತೋರಿಸ್ತೀನಿ. ಇಲ್ಲಿ ನೋಡಿ, ಆಗಲೇ ಬಿಟ್ಟಿದೆ ನೋಡಿ ಎಷ್ಟು ದೊಡ್ಡ ಕಾಯಿ. ಮತ್ತು ಇನ್ನೊಂದು ಚಿಕ್ಕ ಕಾಯಿ ಇಲ್ಲಿದೆ. ಒಂದು ಫ್ಯಾಷನ್ ಫ್ರೂಟ್ ಹೂವು ನೋಡಿದ್ದೀರಾ? ಇಲ್ಲಿ ನೋಡಿ, ಇದೆ ಹೂವು ಈ ಥರ ಇರುತ್ತೆ ನೋಡಿ. ಮೇಲ್ಗಡೆ ಇದು ಹೂವು, ಇದರ ಏನಂತಾರೆ ಸ್ಟಿಗ್ಮಾ ಅಂತಾರೆ. ಸೈನ್ಸ್ ಮಕ್ಕಳಿಗೆ ಇದರ ಪರಿಚಯ ಇರುತ್ತೆ. ಸ್ಟಿಗ್ಮಾ ಇದು ನೋಡಿ, ಎಷ್ಟು ಬೈಲೋಬ್ಡ್ ಸ್ಟಿಗ್ಮಾ ಇದು, ಎಷ್ಟು ಚೆನ್ನಾಗಿದೆ. ಮತ್ತು ಇದನ್ನು ಸ್ಟೇಮನ್ ಅಂತಾರೆ. ಕೆಳಗಡೆ ಬಂದು ಪೆಟಲ್ಸು, ಇದು ಪೆಟಲ್ಸ್ಗೆ ಸೆಪಲ್ಸ್ ಅಟ್ಯಾಚ್ ಆಗಿರುತ್ತೆ. ಸೊ ನೋಡಿ ಹೂವು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಈ ಥರ ಹೂಗಳನ್ನ ನಾವು ನೋಡೇ ಇರಲ್ಲ ಅಲ್ವಾ? ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಬಳ್ಳಿ ಹಾಕಿ ಇದು ಚಪ್ರ ಕಟ್ಟಿರೋದ್ರಿಂದ ಚೆನ್ನಾಗಿ ಬೆಳ್ಕೊಂಡು ಹೋಗ್ತಾ ಇದೆ. ಇನ್ನೂ ಚೆನ್ನಾಗಿ ಬಿಡುತ್ತೆ. ಎಷ್ಟೊಂದು ಹೂವು ಬಿಟ್ಟಿದೆ. ಅರಳಿ ಬಿಟ್ಟು ಕಾಯಿ ಆಗಬೇಕಷ್ಟೇ ನೋಡಿ. ಇದೆಲ್ಲ ಹೂವನೇ
ಆ ಕಾಯಿ ಪಕ್ಕದಲ್ಲಿರೋದೆಲ್ಲ ಹೂವೇ ಅರಳಿಬಿಟ್ಟು ಇದರ ಹೂವು ಅರಳಿದ ಮೇಲೆ ಅದು ಕಾಯಿ ಆಗುತ್ತೆ. ಇಲ್ಲಿ ನೋಡಿ ಇನ್ನೊಂದಿದೆ, ನಾನು ನೋಡೇ ಇರಲಿಲ್ಲ, ಇಲ್ಲೊಂದಿದೆ ಕಾಯಿ. ಸೊ ಇದು ಹೂವು, ಈಗ ಹೂವು ನೋಡಿ ಆಗಲೇ ಕಾಯಿ ಆಗ್ತಾಯಿದೆ ಇಲ್ಲಿ ನೋಡಿ. ಸೊ ನೇಚರ್ ಅನ್ನೋದು ತುಂಬ ಯೂನಿಕ್. ನಾವು ಅದನ್ನು ಅಬ್ಸರ್ವ್ ಮಾಡಬೇಕು. ಅಬ್ಸರ್ವ್ ಮಾಡಿದ್ರೆ ಎಷ್ಟೊಂದನ್ನು ಕಲಿತೀವಿ, ಎಷ್ಟೊಂದನ್ನು ನೋಡಿ ಎಂಜಾಯ್ ಮಾಡ್ತೀವಿ. ನೇಚರ್ ಇಸ್ ಬ್ಯೂಟಿ. ನೋಡಿ ಚಪ್ರ ಜೊತೆ ಫ್ಯಾಷನ್ ಫ್ರೂಟ್. ಸೊ ಮಧ್ಯಾಹ್ನ ತುಂಬ ಬಿಸಿಲಿದೆ ನೋಡಿ, ತೋಟ ನೋಡಿ ಹೆಂಗೆ ಕಾಣಿಸ್ತಾ ಇದೆ. ಸೊ ಇವಾಗ ನೀರು ಬಿಡ್ತಾ ಇದ್ದೀನಿ. ಡ್ರಿಪ್ ಪೈಪ್ ತೆಗೆದ್ಬಿಟ್ಟಿದ್ವಿ, ಹಾಗಾಗಿ ನೀರು ಇರಲಿಲ್ಲ. ಸೊ ಟ್ಯಾಂಕಿಗೆ ನಾವು ದೊಡ್ಡ ಪೈಪ್ ಹಾಕಿ ಪೈಪಲ್ಲಿ ನೀರು ಹಾಯಿಸ್ತಾ ಇದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಒಂದು ಗಿಡ ಹಾಕಿದ್ವಿ, ಅದ್ರ ಕೆಳಗೆ ಪಾಲಕ್ ಸೊಪ್ಪು ಹಾಕಿದ್ವಿ. ಪಾಲಕ್ ಕೂಡ ಬಿಟ್ಟಿದೆ ನೋಡಿ, ಇವಾಗ ಕಿತ್ಕೊಳ್ತೀನಿ ಅದನ್ನು. ಇಲ್ಲಿ ನೋಡಿ, ಇಲ್ಲಿ ಪಾಲಕ್ ನೀರು ಹಾಕಿದ್ರಿಂದ ಅದು ಬಿದ್ದೋಗಿದೆ, ಬಟ್ ಮತ್ತೆ ಎದ್ದೊಳುತ್ತದು. ಇಲ್ಲೂ ಇದೆ ನೋಡಿ ಪಾಲಕ್. ಸೊ ಪಾಲಕ್ ಏನಂದರೆ ಒಂದು ಸರಿ ಹಾಕಿದ್ರೆ ಒಂದು 7-8 ಸರಿ ನಾವು ಕಿತ್ಕೋಬೋದು. ಗಿಡನೇ ಫುಲ್ ಕಿತ್ತಾಕೋ ಹಾಗಿಲ್ಲ, ಒಂದೊಂದು ಎಲೆನೇ ಬಿಡಿಸ್ಕೋಬೋದು. 7-8 ಸರಿ ನಮಗೆ ಸಿಗುತ್ತೆ ಪಾಲಕ್ ಒಂದು ಸರಿ ಹಾಕಿದ್ರೆ. ಸೊ ನಾವು ಇವತ್ತು ಪೈಪಲ್ಲೇ ನೀರು ಹಾಕ್ತಾಯಿದ್ವಿ. ಸಾಯಂಕಾಲ ಹೋಗ್ತಾ ಡ್ರಿಪ್ ಪೈಪ್ ಹಾಕ್ಬಿಟ್ಟು ಹೋಗ್ತೀವಿ. ನೋಡಿ ಇಲ್ಲಿ ಬಿಡ್ತಾ ಇದ್ದೀನಿ ನೀರು. ಸೊ ಬರೋದು ನೆಕ್ಸ್ಟ್ ವೀಕ್ ಅಲ್ವಾ, ಸಾಕಷ್ಟು ನೀರು ಬಿಟ್ಟು ಹೋಗೋಣ ಅಂತಂದ್ಬಿಟ್ಟು ಪೈಪಲ್ಲಿ ನೀರು ಬಿಡ್ತಾಯಿದ್ವಿ. ಮತ್ತು ಸಂಜೆ ಡ್ರಿಪ್ ಹಾಕಿ ಟ್ಯಾಂಕಿಂದ ಕನೆಕ್ಷನ್ ಕೊಟ್ಟು ಹೋಗ್ತೀವಿ. ಮಳೆ ಬಂದಿಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿ ನೀರು ಬಿಡ್ತಾಯಿದ್ವಿ. ಟೊಮೊಟೊ ಗಿಡ ಕೂಡ ಹಾಕಿದ್ವಿ ನೋಡಿ, ಟೊಮೊಟೊ ಕೂಡ ಬಿಟ್ಟಿದೆ. ನಾನೀಗ ಆದಷ್ಟು ದಪ್ಪ ಇರೋ ಕಾಯಿ ಕಿತ್ಕೊಂಡೋಗಿ ಹಣ್ಣು ಮಾಡ್ತೀನಿ. ಮತ್ತು ಹಸಿ ಕಾಯಿ ಚಟ್ನಿ ಕೂಡ ಮಾಡ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಟೊಮೊಟೊ ಕೂಡ ಬೆಳೆದಿದೆ. ಲಾಸ್ಟ್ ಟೈಮ್ ಬಂದಾಗ ನಾವು ಬಾಳೆ ಗಿಡ ಕೂಡ ಹಾಕಿದ್ವಿ, ಪಚ್ಚ ಬಾಳೆಹಣ್ಣು ಮತ್ತು ಏಲಕ್ಕಿ ಬಾಳೆಹಣ್ಣು. ಪಚ್ಚ ಬಾಳೆಹಣ್ಣು ಬಂದ್ಬಿಟ್ಟು G19 ಬಾಳೆ ಗಿಡ ಹಾಕಿದ್ವಿ, ಮತ್ತು ಏಲಕ್ಕಿ ಬಾಳೆಹಣ್ಣು ಬಂದ್ಬಿಟ್ಟು ರೋಬೋಸ್ಟಾ ಅನ್ನೋ ಕ್ಯಾಟಗರಿ ಗಿಡ ಹಾಕಿದ್ವಿ. ಸೊ ಒಂದು 20 ಗಿಡ ಹಾಕಿದ್ವಿ, 2 ಸೇರಿಸಿ. ಬನ್ನಿ ತೋರಿಸ್ತೀನಿ ಅದನ್ನು ಕೂಡ. ಇಲ್ಲಿ ನೋಡಿ, ಇದು ಕೂಡ ಬಾಳೆನೇ. ಸೊ ಚೆನ್ನಾಗಿ ಬಂದಿದೆ ಬಾಳೆ ಕೂಡ. ಮಳೆ ಬರಲಿಲ್ಲ ಅಂದರೂ ಕೂಡ ಎಲ್ಲ ಗಿಡಗಳು ಕೂಡ ಚೆನ್ನಾಗಿ ಚೀರ್ಕೊಂಡಿದೆ. ಬಾಳೆ ಗಿಡದ ಜೊತೆಗೆ ಪಪಾಯ ಕೂಡ ಹಾಕಿದ್ವಿ. ಇಲ್ಲಿ ನೋಡ್ಬೋದು ರೆಡ್ ಲೇಡಿ ಪಪಾಯ. ಸೊ ಅವು ಕೂಡ ಚೆನ್ನಾಗಿ ಬರ್ತಾಯಿದೆ. ಯಾವೊಂದು ಗಿಡ ಕೂಡ ವೇಸ್ಟ್ ಆಗಿಲ್ಲ. ಆಲ್ಟರ್ನೇಟಿವ್ ಆಗಿ ಹಾಕಿದ್ದೀವಿ, ಒಂದು ಬಾಳೆ ಒಂದು ಪಪಾಯ ಅನ್ನೋ ಥರ ಹಾಕಿದ್ದೀವಿ. ಸೊ ಫೈನಲಿ ನಮ್ಮ ಸಾಯಿ ಕುಟೀರದಲ್ಲಿ ಸಿಗುವ ತರಕಾರಿಗಳನ್ನ ಇವತ್ತು ಕಿತ್ತಿದ್ದೀನಿ ಫಾರ್ ದ ಫಸ್ಟ್ ಟೈಮ್. ಓಕೆ, ಇದು ನೋಡಿ, ಇದು ಬಸಳೆ ಸೊಪ್ಪು ಎಷ್ಟು ಫ್ರೆಶ್ ಆಗಿದೆ. ಅದರ ಜೊತೆಗೆ ಕಾಯಿ, ಟೊಮೊಟೊ ಕಾಯಿ ನೋಡಿ ಎಷ್ಟೊಂದಿದೆ. ಟೊಮೊಟೊ ಕಾಯಿ ಎಷ್ಟೊಂದು ಬಿಟ್ಟಿದೆ. ಸೊ ಇದರಲ್ಲಿ ಚಟ್ನಿ ಮಾಡ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಅನ್ನಕ್ಕೆ ತುಪ್ಪ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ಮೆಣಸಿನ್ಕಾಯಿನೂ ತುಂಬಾ ಬಿಟ್ಟಿದೆ. ಸೊ ಫಸ್ಟ್ ಟೈಮ್ ಇಷ್ಟೊಂದು ಬಿಟ್ಟಿದೆ ಅಂದರೆ ಪರವಾಗಿಲ್ಲ. ಮತ್ತು ಇದು ಬದನೆಕಾಯಿ ನೋಡಿ, 4 ಬದನೆಕಾಯಿ, ಪರ್ಪಲ್ ಕಲರ್ ಬದನೆಕಾಯಿ. ಮತ್ತು ಇದು ಪಾಲಕ್ ಸೊಪ್ಪು ಇದು. ಸೊ ಮತ್ತು ಇದು ಒಂದು ನಿಂಬೆಹಣ್ಣು ಹಣ್ಣಾಗಿದೆ ನೋಡಿ ಆಲ್ರೆಡಿ. ಸೊ ಇದೊಂದು ಬಿಟ್ಟಿದೆ ಈ ಸರಿ. ಮತ್ತು ಇದು ಚೆರ್ರಿ. ಸೊ ನಾನು ತಿಂದು ನೋಡ್ತೀನಿ, ಹೇಳ್ತೀನಿ ಹೇಗಿದೆ ಟೇಸ್ಟು ಅಂತ. ಹುಳಿಯಾಗಿ ಸಿಹಿಯಾಗಿ ಚೆನ್ನಾಗಿದೆ. ಮತ್ತು ಅದರಲ್ಲಿ 2 ಬೀಜ ಇದೆ, ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ಇನ್ನೊಂದು ಇದೆ, ಅದನ್ನು ತಿಂತೀನಿ.
ಅದು ಹಣ್ಣಾಗಿಲ್ಲ ಅಲ್ಲ, ಅಷ್ಟು ಟೇಸ್ಟ್ ಇಲ್ಲ. ಬಟ್ ಫಸ್ಟು ಪಿಂಕ್ ಕಲರ್ ಇತ್ತಲ್ಲ, ಅದು ತುಂಬ ಟೇಸ್ಟಿಯಾಗಿತ್ತು. ಸೊ ಇದಾಗಿತ್ತು ಇವತ್ತು ನಮ್ಮ ತೋಟದ ಹಾರ್ವೆಸ್ಟು. ಇನ್ನು ಮುಂದೆ ಇನ್ನೂ ಚೆನ್ನಾಗಿ ತರಕಾರಿ ಹಣ್ಣು ಬಿಡ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ತುಂಬ ಎಫರ್ಟ್ಸ್ ಆಗ್ತಾ ಇದ್ದೀವಿ, ತುಂಬಾ ಕಷ್ಟಪಡ್ತಾ ಇದ್ದೀವಿ. ಇಲ್ಲಿ ನಾವು ಅಲ್ಲಿ ಬೆಂಗಳೂರಿಂದ ಬಂದು ಇಲ್ಲಿ ಕೆಲಸ ಮಾಡಿ ಎಷ್ಟು ಸಾಧ್ಯನೋ ಅಷ್ಟೇ ಕೆಲಸ ಮಾಡಿ ತೋಟನ ಚೆನ್ನಾಗಿ ಮಾಡಬೇಕು ಅಂತ ನಮ್ಮ ಆಸೆ. ಸೊ ಹಾಗಾಗಿ ತುಂಬ ಕಷ್ಟಪಡ್ತಾ ಇದ್ದೀವಿ. ಸೊ ನನಗನ್ಸುತ್ತೆ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಬಿಟ್ಟು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ಯಾರು ವಾಚ್ ಮಾಡ್ತಾ ಇದ್ದೀರೋ ಈ ವಿಡಿಯೋನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ.